ಎಲ್ರಿಗೂ ನಮಸ್ಕಾರ. ನಮ್ಮ ಮನೆ ಹತ್ತಿರ ಇರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಹೋದರೆ ಅಲ್ಲಿ ವಿಶೇಷವಾಗಿ ಸಂತೆ ನಡೆಯುತ್ತೆ. ಅಲ್ಲಿ ವಿಧವಾದ ಸೊಪ್ಪು ತರಕಾರಿಗಳು ತುಂಬಾ ಫ್ರೆಶ್ ಆಗಿರುತ್ತೆ. ನಾನು ಹೋದಾಗ ಮಾವಿನಕಾಯಿ ಆಗ ತಾನೇ ಕಿತ್ಕೊಂಡು ಬಂದಿದ್ದರು, ಫ್ರೆಶ್ ಆಗಿತ್ತು. ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿತ್ತು ಅಂತ 4 kg ಮಾವಿನಕಾಯಿ ತೊಗೊಂಡು ಅದರ ಜೊತೆಗೇ ಬೇಕಾಗಿರೋ ಪದಾರ್ಥಗಳನ್ನು ತೊಗೊಂಡು ಬಂದೆ. 4 kg ಮಾವಿನಕಾಯಿಗೆ ನಾನಿಲ್ಲಿ 300 ಗ್ರಾಮಷ್ಟು ಉಪ್ಪು, ಸಾಲ್ಟ್, 50 ಗ್ರಾಮಷ್ಟು ಮೆಂತ್ಯ, 50 ಗ್ರಾಮಷ್ಟು ಸಾಸಿವೆ, 400 ಗ್ರಾಮಷ್ಟು ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯಿನ ಒಣಗಿಸಿ ಪುಡಿ ಮಾಡಿಕೊಂಡು, ಇದರ ಜೊತೆಗೆ ಎಳ್ಳೆಣ್ಣೆ 1 ಲೀಟ್ರ್ ಎಲ್ಲವನ್ನು ಈ ರೀತಿ ಸೇರಿಸಿ ಮಿಕ್ಸ್ ಮಾಡಿ ಒಂದು ವಾರ ಮುಚ್ಚಿಟ್ರೆ ಹೀಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ಉಪ್ಪಿನಕಾಯಿ 2 ವರ್ಷ ಆದರೂ ಹಾಳಾಗೋದಿಲ್ಲ. ಮೊಸರನ್ನಕ್ಕೆ, ಬೇಳೆ ಸಾರಿಗೆ, ಇಡ್ಲಿ ದೋಸೆಗೆ ಎಲ್ಲದ್ರ ಜೊತೆಗೂ ಹೊಂದ್ಕೊಂಡು